ಸೀನು 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 ಯಾಕೆ ಬಂದೆ ನನ್ನ ರೂಮ್ಗೆ? ಥ್ಯಾಂಕ್ಸ್ ಹೇಳೋದಕ್ಕೆ ಆದ್ಯ. ನಮ್ಮ ಮುಹೂರ್ತ ನೋಡ್ಬೇಕಾದ್ರೆ ಹೆಲ್ಪ್ ಮಾಡ್ಲಿಲ್ಲ, ಆದ್ರೆ ಈಗ ಹೆಲ್ಪ್ ಮಾಡಿದ್ಯಾ. ನಾನೇನ್ ಮಾಡ್ದೆ? ನಾನು ಚಾರು ಸೇರಿ ದೀಪ ಏನಾದ್ರೂ ಹಚ್ಚಿದ್ರೆ ದೇವರ ಆಶೀರ್ವಾದದಿಂದ ಮದ್ವೆ ನಡೆದು ಹೋಗುತ್ತೇನೋ ಅನ್ಕೊಂಡಿದ್ದೆ. ಸರಿಯಾದ ಟೈಮ್ಗೆ ನೀನು ಎಣ್ಣೆಲಿ ಪಾನ್ಕ ಮಿಕ್ಸ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. ಅದರಿಂದ ನಮ್ಮ ಮದ್ವೆಗೆ ಅಪಶಕುನ ನಡೆಯುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಸೊ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ಅದಕ್ಕೆ ಹೇಳಕ್ ಬಂದೆ. ಅಲ್ಲ, ಮೇಲ್ನೋಟಕ್ಕೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತೀಯ, ಆದ್ರೆ ನಿನ್ ಮನ್ಸಲ್ಲಿ ನಾನು ಇದೀನಿ ಅಲ್ವಾ? ನೋಡಿದ್ಯಾ, ಇದಕ್ಕೇನು ಉತ್ತರನೇ ಕೊಡ್ತಿಲ್ಲ. ಇದರ ಅರ್ಥ ಏನು? ನನ್ ಮೇಲೆ ಪ್ರೀತಿ ಇದೆ ಅಂತ ತಾನೆ? ಅದ್ಯ ಇನ್ನು ಯಾಕೆ ಯೋಚನೆ ಮಾಡ್ಕೊಂಡಿದ್ಯಾ? ಮನ್ಸಲ್ಲಿರೋದನ್ನ ಹೇಳ್ಬಿಡ್ಬೇಕು ತಾನೆ? ಎಷ್ಟು ದೊಡ್ಡ ಜೋಕ್ನ ನಾನು ಯಾವತ್ತೂ ಕೇಳೇ ಇಲ್ಲ ಸೀನು. ಇದರಲ್ಲಿ ಜೋಕ್ ಏನಿದೆ ಆದ್ಯ? ನೀನ್ ಹೆಲ್ಪ್ ಮಾಡಿದ್ಯಲ್ಲ. ನಾನ್ ಹೆಲ್ಪ್ ಮಾಡಿದ್ದು ನಿನಗಲ್ಲ, ರಾಜಲಕ್ಷ್ಮಿಗೆ. ರಾಜಲಕ್ಷ್ಮಿಗೆ ಹೆಲ್ಪ್ ಮಾಡೋದಂದ್ರೆ ಏನು? ನನಗೇನೋ ಚಾರುನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಅವಳಿಗೆ ಇಷ್ಟನೇ ಅಲ್ವಾ? ಏನ್ ಹೇಳ್ತಿದೀಯ ರಾಜಲಕ್ಷ್ಮಿ? ಹೌದು ಮಾವ, ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಓದಬೇಕು, ಒಳ್ಳೆ ಹಾಕಿ ಪ್ಲೇಯರ್ ಆಗಬೇಕು. ಹೌದಾ? ಅದಕ್ಕೆ ಆದ್ಯ ನನಗೋಸ್ಕರ ಹಾಗೆ ಮಾಡಿದ್ಲು. ಎಲ್ಲಿ ಸಿಕ್ಕಾಕೋತೀವೋ ಅಂತ ಭಯ ಆಗೋಗಿತ್ತು. ಥ್ಯಾಂಕ್ ಯು ಆದ್ಯ. ನೋಡಿದ್ಯಾ, ನೀನೇನೋ ತುಂಬಾ ಯೋಚನೆ ಮಾಡ್ತಿದ್ದೆ. ಯಾವುದೋ ಒಂದ್ ರೀತಿಲಿ ನನ್ನ ಚಾರು ಮದ್ವೆಗೆ ಅಪಶಕುನ ಆಗಿದೆ ಅಲ್ವಾ? ನಾವು ಮದ್ವೆ ಆಗೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ದೇವರೇ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ನಿನ್ನ ಮಾತ್ರ ಬಿಡಲ್ಲ ಆದ್ಯ. ತುಂಬಾ ಪ್ರೇಮ ಕಥೆಗಳು ಒನ್ ಸೈಡ್ ಲವ್ ಆಗಿ ಉಳ್ಕೊಂಡಿದೆ ಅಲ್ವಾ? ಒಂದ್ ವೇಳೆ ನೀನು ಒಪ್ಕೊಳ್ದೇ ಇದ್ರೆ ನಾನು ಒನ್ ಸೈಡ್ ಲವರ್ ಆಗೇ ಇದ್ಬಿಡ್ತೀನಿ. ಸೀನು, ಯಾಕೆ ಮಾತೆಲ್ಲ? ಚಾರುನ ಮದ್ವೆ ಮಾಡ್ಕೊಂಡು ಹ್ಯಾಪಿ ಆಗಿರ್ಬೋದು ಅಲ್ವಾ? ಇಲ್ಲ ಆದ್ಯ, ಯಾವುದೇ ಕಾರಣಕ್ಕೂ ಚಾರುನ ಮದ್ವೆ ಆಗಲ್ಲ. ಅದ್ ಹೇಗಾಗಲ್ಲ? ನಿಮ್ ಮಾವನೇ ಹೇಳಿದ್ರಲ್ವಾ, ನಾಳೆನೋ ಇನ್ಯಾವತ್ತೋ ಮುಹೂರ್ತನ ಇಡಿಸ್ತಾರೆ. ಏನೇ ಆದ್ರೂ ಸರಿ, ಚಾರುಗೆ ನನ್ನ ಜೀವನದಲ್ಲಿ ಜಾಗ ಇಲ್ಲ. ನೀನೇ ನನ್ನ ಜೀವನಕ್ಕೆ ಬೆಳಕು ತರಬೇಕು. ಏನ್ ಸೀನು ನೀನ್ ಹೇಳ್ತಿರೋದು? ಹೌದು, ಮದ್ವೆ ನಿಲ್ಲೋ ಹಾಗೆ ಮಾಡ್ತೀನಿ. ಅವರು ಇವರು ಅಂತ ಯಾರೂನು ಕೇಳಲ್ಲ. ಚಾರುನೇ ಈ ಮದ್ವೆ ಇಷ್ಟ ಇಲ್ಲ ಅನ್ನೋ ಹಾಗೆ ಮಾಡ್ತೀನಿ. ಆದ್ಯ, ಇವತ್ತಿಂದ ನೆನ್ಪಿಟ್ಕೋ, ನನ್ನಿಂದ ಚಾರು ದೂರ ಆಗ್ತಾನೆ ಇರ್ತಾಳೆ, ನಾನು ನೀನು ಹತ್ರ ಆಗ್ತಾನೆ ಇರ್ತೀವಿ. ಚಾರುನೇ ತನ್ನ ಬಾಯಾರೆ ನನ್ಗೆ ಮದ್ವೆ ಬೇಡ ಅಂತ ಹೇಳೋ ಹಾಗೆ ನಾನು ಮಾಡದೇ ಇದ್ರೆ ನನ್ನ ಹೆಸರು ಸೀನುನೇ ಅಲ್ಲ. ಸೀನು, ನೀನಿಂತ ಹುಚ್ಚುಚ್ಚು ಕೆಲಸನ ಮಾಡಬೇಡ. ನೋಡು ಆದ್ಯ, ನನ್ನಿಂದ ನಿನ್ ಪ್ರೀತಿನ ಮಾತ್ರ ಅಕ್ಸೆಪ್ಟ್ ಮಾಡಕ್ಕಾಗದು.
ಇನ್ನೇನೇ ಹೇಳಿದ್ರು ಅಕ್ಸೆಪ್ಟ್ ಮಾಡಲ್ಲ. ಡ್ರೆಸ್ನ ಕೂಡ ಹಾಕೋತೀವಿ ಅಂತ ಫ್ಲೆಕ್ಸ್ ಎಲ್ಲ ಹರಿದು ಹಾಕಿದ್ರಿ, ಮತ್ತೇನಿದೆ ಹಾಕೊಂಡಿದ್ದೀರಾ? ಅವರು ನಮ್ಮನ್ನ ಹೆದರ್ಸಿದ್ರು. ಹಾಗಾದ್ರೆ ಅವರಿಗೆ ಹೆದರ್ತಿದ್ದೀರಾ? ನೀನ್ ಅಮೆರಿಕದಿಂದ ಬಂದಿರೋದ್ರಿಂದ ನಿನ್ಗಂತ ಡ್ರೆಸ್ ಎಲ್ಲ ಇಷ್ಟ ಆಗ್ಬೋದೇನೋ, ಆದ್ರೆ ನಾವ್ ಇದನ್ನೇ ಹಾಕೋದು. ಬಾರೆ ಹೋಗೋಣ. ಇವ್ರು ಬದ್ಲಾಗಲ್ಲ. ರಾಜಲಕ್ಷ್ಮಿ, ನಿನಗೆ ಹಾಕಿ ಪ್ರಾಕ್ಟೀಸ್ ಇದೆ ಅಲ್ವಾ? ಆದ್ರೆ ನಾನಿವತ್ತು ಆಡಕ್ ಆಗಲ್ಲ ಆದ್ಯ. ಯಾಕೆ? ಪೀರಿಯಡ್ಸ್. ಹಾಗಾದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಆಡು. ಸ್ವಲ್ಪ ಹಿಂಸೆ ಆಗತ್ತೆ ಆದ್ಯ. ಹೇಗ್ ಆಡೋದು? ಮೊದ್ಲು ನೀನ್ ಟೆನ್ಷನ್ ಮಾಡ್ಕೊಳ್ಳೋದನ್ನ ನಿಲ್ಸು. ಒಂದ್ ಕೆಲ್ಸ ಮಾಡ್ಬೇಕು ಅನ್ಕೊಂಡಾಗ ನಾವ್ ಯಾವ್ದೇ ಸಿಚುವೇಶನ್ ಅಲ್ಲಿ ಇದ್ರೂ ಮಾಡ್ಬೇಕು, ಆಗ್ಲೇ ವಿಜಯ ಸಾಧಿಸ್ತೀವಿ. ನಮ್ ದೇಶದಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಮೆಡಲ್ ಸಾಧಿಸಿದ್ದಾರೆ. ಯಾಕೆ? ಅವ್ರು ಆಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ಸ್ ಬಂದಿರುತ್ತೆ. ನೀನು ಕೂಡ ಆಡ್ಬೇಕು, ಅವ್ರ ಹಾಗೇನೆ ಗೆಲ್ಬೇಕು. ಮೊದ್ಲು ನೀನು ಭಯ ಪಡ್ದೆ ಹೋಗಿ ಹಾಕಿ ಪ್ರಾಕ್ಟೀಸ್ ಮಾಡು. ನಾನು ಕ್ಲಾಸಿಗೆ ಹೋಗ್ತೀನಿ. ಬಾಯ್. ಹೋಗು. ಏನ್ ಪ್ರಾಬ್ಲಮ್ಮು? ಚಪ್ಪಲಿ ಕಿತ್ತೋಯ್ತು ಸರ್, ಅದಕ್ಕೆ ಪಿನ್ ಹಾಕ್ತಿದ್ದೆ. ಫಸ್ಟ್ ಅದನ್ನ ಬಿಸಾಕು. ಬಿಸಾಕು ಅಂತ ಹೇಳ್ದಲ್ವಾ? ಬಂದು ಬೈಕ್ ಹತ್ತು, ಗ್ರೌಂಡ್ ಹತ್ರ ಬಿಡ್ತೀನಿ. ಸರ್, ಏನಾಯ್ತು? ನಾನು ಬರೋ ಹಾಗಿಲ್ಲ ಸರ್. ಯಾಕೆ? ನಾನು ಯಾರನ್ನೂ ಮುಟ್ಬಾರ್ದು ಸರ್, ಮೈಲ್ಗೆ ಆಗತ್ತೆ. ನೋಡು ರಾಜಲಕ್ಷ್ಮಿ, ನೀನಿನ್ನೂ ಯಾವ ಕಾಲದಲ್ಲಿದೀಯಾ? ನಮ್ಮ ಮನ್ಸು ಚೆನ್ನಾಗಿದ್ರೆ ಎಲ್ಲ ಸರಿ ಇರುತ್ತೆ. ಇವೆಲ್ಲ ಸಿಲ್ಲಿ ಥಿಂಗ್ಸ್. ಒಬ್ಳು ಓದಿರೋ ಹುಡುಗಿ ಈ ತರ ಮೈಲ್ಗೆ ಅದು ಇದು ಅಂತ ಇದ್ರೆ ನೋಡೋರು ಕೂಡ ಇನ್ನೂ
ಮೊನ್ನೆ ನೋಡಿದ್ರೆ ಜೊತೆಲೇ ಇದ್ದು ಗೇಮ್ ಹೇಳ್ಕೊಡ್ತಿದ್ರು, ಇವತ್ ನೋಡಿದ್ರೆ ಬೈಕಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋ, ಗೇಮ್ ಸ್ಟಾರ್ಟ್ ಮಾಡೋಣ. ಮತ್ತೆ ಏನಾಯ್ತು? ಸ್ವಲ್ಪ ಹಿಂಸೆ ಆಗ್ತಿದೆ ಸರ್. ನೋಡು ರಾಜಲಕ್ಷ್ಮಿ, ಇದು ರೆಗ್ಯುಲರ್ ಆಗಿ ಪ್ರತಿ ಹುಡುಗಿಗಾಗೋ ಪ್ರಾಬ್ಲಮ್ಮೇ. ಆದ್ರೆ ಇದು ನನ್ನ ದೃಷ್ಟಿಲಿ ಪ್ರಾಬ್ಲಮ್ಮೇ ಅಲ್ಲ. ಕಾಲು ಕೈ ಇಲ್ದಿದ್ದವರೇ ಗ್ರೌಂಡ್ ಅಲ್ಲಿ ಎಂತೆಂತ ಸಾಧನೆ ಮಾಡ್ತಿದ್ದಾರೆ. ಎಷ್ಟೋ ಜನ ಹುಡುಗಿರು ಏನೇನೋ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿ ಗೆದ್ದು ಜಗತ್ತಿಗೆ ತೋರ್ಸ್ಕೊಟ್ಟಿದ್ದಾರೆ. ಝಾನ್ಸಿ ಲಕ್ಷ್ಮೀಬಾಯಿ ಕತ್ತಿಯಲ್ಲಿ ಹೋರಾಡ್ತಾ ಇರ್ಬೇಕಾದ್ರೆ ಪ್ರಾಣ ಹೋಗ್ತಾ ಇದ್ರು ಕೂಡ ಚಿಕ್ಕ ಮಗುನ ಭುಜಕ್ ಕಟ್ಕೊಂಡು ಹೋರಾಡಿದ್ರು. ಯುದ್ಧ ಗೆಲ್ಬೇಕು ಅಂದ್ರೆ ಎಷ್ಟು ಜನ ಸೈನಿಕರು ಹೋರಾಡಿದ್ರು ಗೆಲ್ಲೋದಿಲ್ಲ. ಅದೇ ಒಬ್ಬ ರಾಜ ಆ ಸೈನಿಕರು ಮುಂದೆ ಹೋರಾಡಿದ್ರೆ ಅವನ ಇನ್ಸ್ಪಿರೇಷನ್ ಇಂದ ಯುದ್ಧನೇ ಗೆಲ್ತಾರೆ. ನೀನು ಕೂಡ ಈ ಸೈನಿಕರ ಟೀಮ್ಗೆ ರಾಣಿ ಅಂತ ಅನ್ಕೋತೀನಿ. ಹೋಗಿ ರೆಡಿಯಾಗು. ಇವತ್ತು ಮ್ಯಾಚ್ ಅಲ್ಲಿ ನೀನೇ ಗೆದ್ದು ತೋರಿಸ್ಬೇಕು. ಇಂಥ ಅವಕಾಶಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇದ್ದಾರೆ. ಆ ಅವಕಾಶ ಬಿಡಬೇಡ. ಹೋಗು. ಏನ್ ಸರ್, ಆ ಹುಡುಗಿ ಆಡಲ್ಲ ಅಂತ ಹೇಳಿದಕ್ಕೆ ನೀವು ತುಂಬಾ ಸಂಕಟ ಪಡ್ತಾ ಇರೋ ಹಾಗಿದೆ. ನೀವು ಟಫ್ ಕೋಚ್ ಅಂತ ನಿರೂಪಿಸ್ಕೊತಾ ಇದ್ದೀರಾ ಸರ್. ನೋಡಿ ಸರ್, ನಾವ್ ಯಾವಾಗ್ಲೂ ಕೂಡ ಒಂದ್ ಹೆಣ್ಣು ವೀಕ್ ಅಂತ ಅವಳ ಜೊತೆನೆ ಇದ್ದು ರಕ್ಷಣೆ ಕೊಡೋ ಅವಶ್ಯಕತೆ ಇಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಕೊಡ್ಬೇಕು. ರಾಜಲಕ್ಷ್ಮಿಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೂ ಕೂಡ ಚಿಕ್ಕ ಚಿಕ್ಕ ವಿಷಯಕ್ಕೆ ಭಯಪಟ್ಟು ತನ್ನ ಸೆಲ್ಫ್ ಕಾನ್ಫಿಡೆನ್ಸ್ ನ ತಗ್ಗಿಸ್ಕೋತಾ ಇದ್ದಾಳೆ. ಅದಕ್ಕೆ ನಾನು ಆ ಸೆಲ್ಫ್ ಕಾನ್ಫಿಡೆನ್ಸ್ ನ ಹೊರಗಡೆ ತರೋದಕ್ಕೆ ನೋಡ್ತಿದ್ದೀನಿ. ನೀವೇನೇ ಮಾಡಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನೀವು ನಿರೂಪಿಸ್ಕೊಂಡಿದ್ದೀರಾ. ಕೀಪ್ ಇಟ್ ಅಪ್. ರಾಜಲಕ್ಷ್ಮಿ, ಈ ಗೋಲ್ನೇನಾದ್ರೂ ನೀನು ತಡೆದ್ರೆ ನಿಮ್ಮ ಟೀಮೇ ವಿನ್ ಆಗುತ್ತೆ. ಗರ್ಲ್ಸ್, ಒಂದ್ ವೇಳೆ ನೀವೇನಾದ್ರೂ ಈ ಗೋಲ್ ಹೊಡೆದ್ರೆ ನಿಮ್ಮ ಟೀಮೇ ವಿನ್. ಕಮಾನ್ ಕಮಾನ್ ಗರ್ಲ್ಸ್. ಹೇಗಾದ್ರೂ ಗೋಲ್ನ ತಡೆದು ಮ್ಯಾಚ್ ಗೆದ್ದು ಕೋಚ್ ಹತ್ರ ಹೊಗಳ್ಸ್ಕೋಬೇಕು. ರಾಜಲಕ್ಷ್ಮಿ, ಆಲ್ ದ ಬೆಸ್ಟ್. ನೀನೇ ವಿನ್ ಆಗ್ತೀಯಾ? Yes. You played well. ವೆರಿ ಗುಡ್.
ಗರ್ಲ್ಸ್, ನೀವು ತುಂಬಾ ಚೆನ್ನಾಗಿ ಆಡಿದ್ರಿ. ಹೀಗೆ ಆಡ್ತಾ ಆಡ್ತಾ ಎಲ್ಲರೂ ನ್ಯಾಷನಲ್ ಲೆವೆಲ್ ಹೋಗ್ಬೇಕು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಕಡೆ ಪಕ್ಷ ಶೇಕ್ ಹ್ಯಾಂಡ್ ಕೂಡ ಕೊಡ್ಲಿಲ್ಲ. ನಾನು ಚೆನ್ನಾಗೇ ಆಡಿದ್ನಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ ಇವರು? ರಾಜಲಕ್ಷ್ಮಿ, ತುಂಬಾ ಖುಷಿ ಆಗ್ತಿದೆ ರಾಜಲಕ್ಷ್ಮಿ. ನೀನ್ ಹಾಕಿ ಸ್ಟಿಕ್ ಹಿಡ್ಕೊಂಡಿದ ತಕ್ಷಣ ದೇವ್ರೆ ನಿನ್ ಜೊತೆ ಇದ್ದ. ಥ್ಯಾಂಕ್ ಯು ಆದ್ಯ. ಪ್ಯಾಡ್ಸ್ ತೆಗೆದ್ಬಿಟ್ಟು ಬರ್ತೀನಿ. ಸರಿ. ಸರ್, ನೀವು ಸೂಪರ್ ಸರ್. ನಿಮ್ಮ ಸ್ಟೂಡೆಂಟ್ಸ್ನ ನೀವು ಗೆಲ್ಲಿಸ್ಬಿಟ್ರಿ. ಥ್ಯಾಂಕ್ ಯು. ಆದರೆ ನೀವು ರಾಜಲಕ್ಷ್ಮಿ ವಿಷಯದಲ್ಲಿ ತುಂಬಾ ಕಠಿಣವಾಗಿದ್ದೀರಿ ಅಂತ ಅನ್ಕೊಂಡೆ. ಆದರೆ ಒಳ್ಳೇದನ್ನೇ ಮಾಡಿದ್ರಿ ಅಂತ ಇವಾಗ ಗೊತ್ತಾಯ್ತು ಸರ್. ರಾಜಲಕ್ಷ್ಮಿ ಇಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ರಾಜಲಕ್ಷ್ಮಿ ಆಟದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ. ಆಂಜನೇಯ ಸ್ವಾಮಿಗೆ ತನ್ನ ಬಲನ ಹೇಗೆ ಗುರುತಿಸ್ಬೇಕು, ರಾಜಲಕ್ಷ್ಮಿ ಕೂಡ ಗೇಮ್ ಆಡೋ ಮುಂಚೆ ತನ್ನ ಬಲನ ಗುರುತಿಸ್ಬೇಕು. ಆಗ್ಲೇ ಅವಳು ಗೆಲ್ಲಕ್ ಸಾಧ್ಯ. ಅವಳಲ್ಲಿ ತುಂಬಾ ಛಲ ಇದೆ. ಆ ಛಲನ ಹೊರಗೆ ತೆಗೆಯೋದಕ್ಕೆ ಅವಳ ಹತ್ರ ಹಾಗೆ ಮಾತಾಡ್ದೆ. ಅದನ್ನ ಡೈರೆಕ್ಟಾಗಿ ಹೇಳ್ಬೋದಲ್ವಾ ಸರ್? ಏನೇ ಹೇಳಿದ್ರು ಸ್ವಲ್ಪ ಬೈದ್ ಹೇಳಿದ್ರೇನೆ ಅರ್ಥ ಆಗುತ್ತೆ ಅಂತ ಹಾಗೆ ಹೇಳ್ತಿದ್ದೀನಿ. ಅದು ಹಾಗಿಲ್ಲ ಸರ್. ಹಾಗೆ ಹೇಳಿದ್ರೆ ಅವಳ ದೃಷ್ಟಿಲಿ ನೀವು ಕೋಪಿಷ್ಟಾಗಿ ಕಾಣಿಸ್ತೀರಾ ಸರ್. ನನ್ನ ಬೈಕೊಳ್ರೂ ಪರವಾಗಿಲ್ಲ, ಆ ಹುಡುಗಿ ತುಂಬಾ ಒಳ್ಳೆ ಹೆಸರು ಮಾಡಬೇಕು. ಅದಕ್ಕೆ ಅವಳು ತುಂಬಾ ಚೆನ್ನಾಗಿ ಆಡಿದ್ರು ನಾನು ಹೋಗಲಿಲ್ಲ. ಶಿ ಇಸ್ ಎ ವೆರಿ ಗುಡ್ ಪ್ಲೇಯರ್. ಕೋಪಿಷ್ಟ ಅಂದ್ಕೊಳ್ಳೋದು ಮುಖ್ಯ ಅಲ್ಲ, ಅವಳು ಒಳ್ಳೆ ಪ್ಲೇಯರ್ ಆಗೋದು ಮುಖ್ಯ. ಯಾವುದೇ ಪ್ಲೇಯರ್ ಆದ್ರೂ ಕೆಲವು ಪ್ಲೇಸಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಾರೆ. ಆದರೆ ಇವಳು ಮಾತ್ರ ಎಲ್ಲ ಪ್ಲೇಸಲ್ಲೂ ತುಂಬಾ ಚೆನ್ನಾಗಿ ಆಡ್ತಾಳೆ. ಈ ರೀತಿ ಆಡ್ತಾ ಹೋದ್ರೆ ಅವಳ ಹಾರ್ಡ್ ವರ್ಕ್ ಮತ್ತೆ ಟ್ಯಾಲೆಂಟ್ ಇಂದ ದೇಶನೇ ಹೆಮ್ಮೆ ಪಡೋಂತ ಒಳ್ಳೆ ಪ್ಲೇಯರ್ ಆಗ್ತಾಳೆ. ನಿಜವಾದ ಕೋಚ್ ಮಾಡ್ಬೇಕಾಗಿರೋದು ಅವಳ ಆಟದ ತಪ್ಪನ್ನ ಸರಿ ಮಾಡೋದು. ಅವಳ ಆಟನ ಹೊಗಳಿ ಅವಳು ಬೆಳೆಯೋದನ್ನ ತಡೆಯೋದಲ್ಲ. ನೋಡಿ ಮಾಸ್ಟರ್, ಇವತ್ತಿನ ದಿವಸ ನಾನು ಅವಳನ್ನ ಹೊಗಳೋದಲ್ಲ, ಮುಂದೆ ಇಡೀ ದೇಶನೇ ಹೊಗಳ್ಬೇಕು. ಅದೇ ನನ್ನ ಆಸೆ. ಅವಳು ನನ್ನ ಬಗ್ಗೆ ಮೂರ್ಖ ಕೋಪಿಷ್ಟ ಅಂತ ಅಂದ್ಕೊಂಡ್ರು ನನಗೆ ಪರವಾಗಿಲ್ಲ. ಆದ್ರೆ ಒಬ್ಬ ಒಳ್ಳೆ ಪ್ಲೇಯರ್ನ ತಯಾರು ಮಾಡಿದೆ ಅನ್ನೋ ಫೀಲಿಂಗ್, ತೃಪ್ತಿ, ಅದು ಬೇಕು ಸರ್ ನನಗೆ. ಹೊತ್ತು ಚಾರು, ನಿನಗೋಸ್ಕರ ನಾನು ಅವಾಗ್ಲಿಂದ ಕಾಯ್ತಾನೆ ಇದ್ದೀನಿ. ಬೇಗ ಬಂದ್ಬಿಡು. ನಿನ್ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಬೇಕು, ಒಟ್ಟಿಗೆ ಊಟ ಮಾಡ್ಬೇಕು. ನಿನ್ನ ನೋಡ್ದೆ ನನಗಿರಕ್ ಆಗ್ತಿಲ್ಲ ಗೊತ್ತಾ. ಬೇಗ ಬಂದ್ಬಿಡು ಚಾರು. ಅಲ್ಲ, ನಿನಗೂ ಗೊತ್ತು ತಾನೆ ನನ್ ಮಗನ್ಗೆ ಎಷ್ಟು ಪ್ರೀತಿಸ್ತೀನಿ ಅಂತ. ಹೌದತ್ಗೆ. ನಾನ್ ನಿನ್ಗಿದನ್ನೆಲ್ಲ ಹೇಳ್ಬೇಕಾ ಚಾರು? ಸರಿ. ಏನಂತಿದ್ದಾಳೆ ಸೀನು ಚಾರು? ನೀವೆಲ್ಲ ಕೇಳಿಸ್ಕೊಂಡ್ರಿ ಅಂತ ನನಗೆ ಗೊತ್ತು. ಬೇಕು ಅಂತಾನೆ ಕೇಳ್ತಿದ್ದೀರಾ ತಾನೆ? ಸೀನು ಮೇಲ್ಗಡೆ ತೋರಿಸ್ಕೊಳ್ಳಲ್ಲ, ಆದ್ರೆ ಒಳಗೆ ಅಮರ ಪ್ರೇಮಿ ಅತ್ಗೆ. ಹೌದು, ಎಷ್ಟೇ ಆದ್ರೂ ಗಂಡ ಹೆಂಡತಿ ಆಗೋರಲ್ವಾ. ಇಷ್ಟು ಪ್ರೀತಿ ಇಲ್ಲ ಅಂದ್ರೆ ಹೇಗೆ ಹೇಳು? ಚಾರು ಬಂದು ಅನ್ಸುತ್ತೆ ಅಲ್ವಾ? ಐ ನೋ ದಟ್. ನೀನಾ? ನಾನೆಲ್ಲೋ ನನ್ ಸೊಸೆ ಅಂತ ಅನ್ಕೊಂಡೆ. ಇವತ್ತು ರಾಜಲಕ್ಷ್ಮಿ ಗೇಮ್ ಸೂಪರ್ ಆಗಿ ಆಡಿದ್ಲು. ಅವಳು ಹಾಗೆ ಆಡ್ತಿದ್ರೆ ಎಲ್ರೂ ನೋಡ್ತಾನೆ ಇದ್ರು. ಫೈನಲ್ ಆಗಿ ರಾಜಲಕ್ಷ್ಮಿ ಗೇಮ್ ಗೆದ್ಲು. ಎಲ್ರೂ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು.